ಪ್ರಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರಗಳು. ಈ ದಿನ ನಾನು ನಿಮಗೆ ಆಧುನಿಕ ತರ್ಕಶಾಸ್ತ್ರದಲ್ಲಿ ಸಾಂಕೇತಿಕ ತರ್ಕಶಾಸ್ತ್ರದ ವಿವಿಧ ವಿಧಾನಗಳನ್ನು ನಿಮಗೆ ತಿಳಿಸ್ತೇನೆ. ಆಧುನಿಕ ತರ್ಕಶಾಸ್ತ್ರದ ಉಗಮ ಹೇಗಾಯಿತು ಅಂಥೇಳಿ ನಾವು ಯೋಚಿಸಿದಾಗ ಸಾಂಪ್ರದಾಯಿಕ ತರ್ಕಶಾಸ್ತ್ರ ಮತ್ತು ಆಧುನಿಕ ಅಂದರೆ ನಿಗಮನ ತರ್ಕಶಾಸ್ತ್ರ ತನ್ನ ಉದ್ದೇಶ ಸಾಧನೆಗಾಗಿ ಎರಡು ವಿಧಾನಗಳನ್ನು ಬಳಸಿದೆ. ಆ ಉದ್ದೇಶ, ಅದರ ಉದ್ದೇಶ ಏನು? ನಿಗಮನದ ಉದ್ದೇಶ ಆಲೋಚನೆಯ ಒಂದು ವಿಶ್ಲೇಷಣೆ ಮತ್ತು ಮೌಲ್ಯಮಾಪನ. ಅನುಮಾನವನ್ನು ನಾವು ಆಲೋಚನೆ ಮಾಡುವುದು ಮತ್ತು ಮೌಲ್ಯಮಾಪನ ಮತ್ತು ವಿಶ್ಲೇಷಣೆ ಮಾಡುವಂತಹ ಸಂದರ್ಭದಲ್ಲಿ ಎರಡು ವಿಧಾನಗಳನ್ನು ನಿಗಮನ ತರ್ಕಶಾಸ್ತ್ರ ಬಳಸ್ಕೊಳ್ಳುತ್ತೆ. ಆ ಎರಡು ವಿಧಾನಗಳು ಯಾವುದು ಅಂದರೆ, ಒಂದು ಸಾಂಪ್ರದಾಯಿಕ ತರ್ಕಶಾಸ್ತ್ರ, ಮತ್ತೊಂದು ಆಧುನಿಕ ತರ್ಕಶಾಸ್ತ್ರ. ಸಾಂಪ್ರದಾಯಿಕ ತರ್ಕಶಾಸ್ತ್ರದ ಕೇಂದ್ರ ಬಿಂದು ತ್ರಿವಾಕ್ಯಾನುಮಾನವಾದರೆ, ಆಧುನಿಕ ತರ್ಕಶಾಸ್ತ್ರದಲ್ಲಿ ನಾವು ಆ ವಾಕ್ಯಗಳ ಜೋಡಣೆ ಮತ್ತು ಪದಗಳ ವಿಂಗಡಣೆಯನ್ನು ನಾವು ನೋಡ್ತಾ ಹೋಗ್ತೇವೆ. ಆದ್ದರಿಂದ ಆಧುನಿಕ ತರ್ಕಶಾಸ್ತ್ರದಲ್ಲಿ ನಮ್ಮ ಆಲೋಚನೆ ಹೇಗೆ ಸರಳವಾಗಿ ಸ್ಪಷ್ಟವಾಗಿ ಇರಬೇಕು ಅನ್ನುವುದನ್ನು ತಿಳಿಸ್ತಾ ಹೋಗುತ್ತೆ. ಆಧುನಿಕ ತರ್ಕಶಾಸ್ತ್ರ ತನ್ನ ಆಲೋಚನೆಯ ವಿಧಾನವನ್ನು ಅಥವಾ ಆಲೋಚನೆ ಯಾವುದಾದ್ರೂ ಒಂದು ಸ್ವಾಭಾವಿಕವಾದ ಭಾಷೆ ಮೂಲಕ ಮಾಡ್ತಾ ಹೋಗ್ತೇವೆ. ನಾವು ಯಾವುದೇ ವಿಚಾರವನ್ನು ವಿಚಾರ ಮಾಡಬೇಕಾದ್ರೆ, ನಾವು ಆಲೋಚನೆ ಮಾಡಬೇಕಾದ್ರೆ ಒಂದು ಸ್ಪಷ್ಟವಾದ ಭಾಷೆ ಬೇಕಾಗುತ್ತೆ. ಹಾಗಾಗಿ ನಮ್ಮ ಆಲೋಚನೆ ಮತ್ತು ವಿಚಾರವನ್ನು ನಾವು ಅಭಿವ್ಯಕ್ತಪಡಿಸುವುದು ಭಾಷೆಯ ಮೂಲಕ. ಹಾಗಾಗಿ ಭಾಷೆ ಹೇಗಿರಬೇಕು, ಹೀಗೆ ನಾವು ನಮ್ಮ ವಿಚಾರಗಳನ್ನು, ಆಲೋಚನೆಯನ್ನು ಅಭಿವ್ಯಕ್ತಪಡಿಸಬೇಕಾದ್ರೆ ಕೆಲವು ಸರಿ ಅಸ್ಪಷ್ಟತೆ, ಸಂದಿಗ್ಧತೆ, ಅಥವಾ ನಾವು ಹೇಳಲಿಕ್ಕಾಗಲ್ಲ, ಸ್ಪಷ್ಟವಾಗಿ ಹೇಳಲಿಕ್ಕಾಗದೇ ಇರತಕ್ಕಂತಹ ಸಂದರ್ಭಗಳು ಬರುತ್ತೆ. ಅಥವಾ ನಾವು ಕಾವ್ಯಗಳನ್ನೆಲ್ಲ ನೋಡಿದಾಗ ಅಲ್ಲಿ ಅಲಂಕಾರಿಕ ಪದಗಳನ್ನು ಬಳಸುವುದನ್ನು ನಾವು ನೋಡ್ತಾ ಹೋಗ್ತೀವಿ. ಹೀಗಾಗಿ ನಾವು ಹೇಳುವ ವಿಚಾರ, ನಮ್ಮ ವಿಚಾರದ ಆಲೋಚನೆಯ ಅಭಿವ್ಯಕ್ತಿಗೆ ಭಾಷೆ ಕೆಲವು ಸರಿ ಅಡಚಣೆ ಆಗುವ ಸಾಧ್ಯತೆಗಳಿರುತ್ತೆ, ಅಥವಾ ಭಾಷೆಯಿಂದ ತಪ್ಪಾಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಇಲ್ಲಿ ತರ್ಕಶಾಸ್ತ್ರದ ಉದ್ದೇಶ ಭಾಷೆ ಹೇಗಿರಬೇಕು ಅಂದರೆ ಸರಳವಾಗಿರಬೇಕು, ಸ್ಪಷ್ಟವಾಗಿರಬೇಕು, ಖಚಿತವಾಗಿರಬೇಕು. ಯಾವುದಾದ್ರೂ ಒಂದು ವಿಚಾರವನ್ನು, ವಿಷಯವನ್ನು ಸರಿಯಾಗಿ ನಿರೂಪಿಸುವಂತೆ, ಪ್ರತಿಪಾದಿಸುವಂತೆ ಇರಬೇಕು. ಹೀಗೆ ನಾವು ವಿಚಾರವನ್ನು ಪ್ರತಿಪಾದನೆ ಮಾಡಬೇಕಾದ್ರೆ ಸಹ ಭಾಷೆಯಲ್ಲಿ ಕೆಲವು ತಪ್ಪುಗಳಾಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ನಮ್ಮ ಭಾಷೆಯ ಜೊತೆ ಇರತಕ್ಕಂತಹ ಭಾವನಾತ್ಮಕವಾದ ವಿಚಾರಗಳಿಂದ ತಪ್ಪಾಗುವ ಸಾಧ್ಯತೆ ಇರುತ್ತೆ. ಆದ್ದರಿಂದ ಇಲ್ಲಿ ಆಧುನಿಕ ತರ್ಕಶಾಸ್ತ್ರ ಏನು ಮಾಡುತ್ತೆ ಅಂದರೆ, ಈ ಆಧುನಿಕ ತಾರ್ಕಿಕರು ಈ ಸಾಂಪ್ರದಾಯಿಕ ಭಾಷೆಯಲ್ಲಿ ಆಗ್ತಕ್ಕಂತಹ ತಪ್ಪುಗಳನ್ನು ತಿದ್ದಲಿಕ್ಕೆ ಕೃತಕ ಸಾಂಕೇತಿಕ ಭಾಷೆಯನ್ನು ಬಳಸುವುದಕ್ಕೆ ಪ್ರಾರಂಭ ಮಾಡಿದ್ದನ್ನು ನಾವು ನೋಡ್ತೇವೆ. ಹಾಗಾಗಿ ಇಲ್ಲಿ ಈ ಕೃತಕ ಸಾಂಕೇತಿಕ ಭಾಷೆಯನ್ನು ಬಳಸ್ತಾ ಹೋಗ್ತಾರೆ. ಸಂಕೇತಗಳನ್ನು ಬಳಸಿದಾಗ ನಮ್ಮ ಆಲೋಚನೆಗಳನ್ನು ನಿಸ್ಸಂದಿಗ್ಧವಾಗಿ, ನಿಖರವಾಗಿ ಮತ್ತು ಸ್ಪಷ್ಟವಾಗಿ ವ್ಯಕ್ತಪಡಿಸುವುದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಈ ನಿಖರವಾಗಿ ವ್ಯಕ್ತಪಡಿಸುವುದು ಸಾಧ್ಯವಾಗುತ್ತದೆ. ಸಂಕೇತಗಳ ಬಳಕೆ ಅತ್ಯಂತ ಸರಳ ಅಂಶಗಳನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಈ ಸಾಂಕೇತಿಕ ತರ್ಕಶಾಸ್ತ್ರ, ಈ ದಿನ ನೀವು ಕಲಿತಾ ಇರೋದು ಸಾಂಕೇತಿಕ ತರ್ಕಶಾಸ್ತ್ರ. ಇದು ಆಧುನಿಕ ತರ್ಕಶಾಸ್ತ್ರದ ಒಂದು ಭಾಗವಾಗಿ ಬರುತ್ತೆ. ಸರಳವಾಗಿ ನಾವು ಹೇಗೆ ಅತ್ಯಂತ ಕಡಿಮೆ ವಿಚಾರವನ್ನು ನಿಮಗೆ ಸಿಂಬಾಲಿಕ್ ಲಾಜಿಕ್, ಸಾಂಕೇತಿಕ ತರ್ಕಶಾಸ್ತ್ರ ಅಂದರೆ ಸಿಂಬಾಲಿಕ್ ಲಾಜಿಕ್ಕಿನ ಅತ್ಯಂತ ಕಡಿಮೆ ವಿಚಾರಗಳನ್ನು ತಿಳಿಸ್ತಾ ಹೋಗಿರುವುದನ್ನು ನಾವು ನೋಡ್ತಾ ಹೋಗ್ತೀವಿ ವಿದ್ಯಾರ್ಥಿಗಳೇ. ಸಾಂಕೇತಿಕ ತರ್ಕಶಾಸ್ತ್ರದ ಪಿತಾಮಹ ಯಾರಪ್ಪ ಅಂದರೆ ಜಾರ್ಜ್ ಬೋಲ್. ಹೌದಾ, ಜಾರ್ಜ್ ಬೋಲ್. ಜಾರ್ಜ್ ಬೋಲ್ ಈತ ಇಂಗ್ಲೆಂಡ್ ದೇಶದ ಒಬ್ಬ ಮಹಾನ್ ಗಣಿತಶಾಸ್ತ್ರ ಪಂಡಿತ, ಗಣಿತಶಾಸ್ತ್ರಜ್ಞ ಜಾರ್ಜ್ ಬೋಲ್. ಹಾಗೂ ಇವನು ಒಳ್ಳೆ ತತ್ವಜ್ಞಾನಿ ಸಹ ಆಗಿದ್ದ, ಅಥವಾ ಫಿಲಾಸಫರ್ ಸಹ ಆಗಿದ್ದ ಅನ್ನೋದನ್ನು ನಾವು ನೋಡ್ತಾ ಹೋಗ್ತೇವೆ. ಜಾರ್ಜ್ ಬೋಲ್, ಇದು ಒಂದು ಅಂಕದ ಪ್ರಶ್ನೆ ಇರುತ್ತೆ ನಿಮಗೆ. ಆಧುನಿಕ ತರ್ಕಶಾಸ್ತ್ರದ ಅಥವಾ ಸಾಂಕೇತಿಕ ತರ್ಕಶಾಸ್ತ್ರದ, ಆಧುನಿಕ ತರ್ಕಶಾಸ್ತ್ರದ ಪಿತಾಮಹ ಯಾರಪ್ಪ ಅಂದರೆ ಜಾರ್ಜ್ ಬೋಲ್. ಅಥವಾ ಇಂಗ್ಲೆಂಡ್ ದೇಶದ ಒಬ್ಬ
ಮಹಾನ್ ಗಣಿತಶಾಸ್ತ್ರಜ್ಞ ಹಾಗೂ ಆತ ತತ್ವಜ್ಞಾನಿ ಸಹ ಆಗಿದ್ದ ಅನ್ನೋದನ್ನು ನಾವು ನೋಡ್ತಾ ಹೋಗ್ತೇವೆ. ನಮ್ಮ ಆಲೋಚನೆಯನ್ನು ನಾವಿಲ್ಲಿ ವ್ಯಕ್ತಪಡಿಸಬೇಕಾದ್ರೆ ವಸ್ತುಗಳ, ವ್ಯಕ್ತಿಗಳ, ವಿಷಯಗಳನ್ನು ಅಂದರೆ ತಾರ್ಕಿಕ ವಾಕ್ಯಗಳಲ್ಲಿ ವಸ್ತುಗಳ, ವ್ಯಕ್ತಿಗಳ ವಿಚಾರವನ್ನು ಹೇಳಬೇಕಾದ್ರೆ ಒಂದು ತರ್ಕವಾಕ್ಯದಲ್ಲಿ ಇಲ್ಲಿ ಆಂಗ್ಲ ವರ್ಣಮಾಲೆಯ ಸ್ಮಾಲ್ ಎ ಇಂದ ಝೆಡ್ವರೆಗೆ ನಾವು ಬಳಸ್ತಾ ಹೋಗ್ತೇವೆ ಅಥವಾ ಡಬ್ಲ್ಯೂವರೆಗೆ ಬಳಸ್ತಾ ಹೋಗ್ತೇವೆ. ಇಲ್ಲಿ ವಸ್ತುಗಳ ಮತ್ತು ಗುಣಗಳನ್ನು ಸೂಚಿಸಲು ಎರಡು ರೀತಿಯ ಸಂಕೇತಗಳನ್ನು ನಾವು ಬಳಸ್ತೇವೆ. ಆಂಗ್ಲ ವರ್ಣಮಾಲೆಯ ಎ ಇಂದ ಡಬ್ಲ್ಯೂವರೆಗಿನ ಸಣ್ಣ ಅಕ್ಷರಗಳನ್ನು ಅಥವಾ ವಸ್ತು ಅಥವಾ ವ್ಯಕ್ತಿಗಳನ್ನು ಸೂಚಿಸಲು ಬಳಸುತ್ತೇವೆ. ತಾರ್ಕಿಕ ವಾಕ್ಯಗಳಲ್ಲಿ ಬರ್ತಕ್ಕಂತಹ ವಸ್ತು ಮತ್ತು ವ್ಯಕ್ತಿಗಳನ್ನು ಸೂಚಿಸಲಿಕ್ಕೆ ಆಂಗ್ಲ ವರ್ಣಮಾಲೆಯ ಎ ಇಂದ ಡಬ್ಲ್ಯೂವರೆಗಿನ ಅಕ್ಷರವನ್ನು ಬಳಸ್ತಾ ಹೋಗ್ತೀವಿ, ಸಣ್ಣ ಅಕ್ಷರಗಳನ್ನು. ಹಾಗೆಯೇ ಅದರ ಗುಣವನ್ನು ಸೂಚಿಸಲಿಕ್ಕೆ, ಆ ವಸ್ತುವಿನ ಗುಣವನ್ನು ಸೂಚಿಸಲಿಕ್ಕೆ ಆಂಗ್ಲ ವರ್ಣಮಾಲೆಯ ಕ್ಯಾಪಿಟಲ್ ಲೆಟ್ರನ್ನ ನಾವು ಬಳಸ್ತಾ ಹೋಗ್ತೇವೆ, ಬಿಗ್ ಲೆಟ್ರನ್ನ ಬಳಸ್ತಾ ಹೋಗ್ತೇವೆ. ಉದಾಹರಣೆ, ಸಾಕ್ರಟೀಸನು ಮಾನವ ಅಂದರೆ ಸಾಕ್ರಟೀಸ್ ಅನ್ನೋದು ಎಸ್ ಅಕ್ಷರದಿಂದ ಪ್ರಾರಂಭ ಆಗುತ್ತೆ. ಆದ್ದರಿಂದ ನಾವು ಅದನ್ನು ಎಸ್ ಅನ್ನು ಸ್ಮಾಲ್ ಲೆಟ್ರಲ್ಲಿ, ಸಾಕ್ರಟೀಸನ್ನು ಮಾನವ ಅಂದರೆ ಹ್ಯೂಮನ್ ಅನ್ನೋದನ್ನು ಹೆಚ್ ಅಕ್ಷರದಿಂದ ಗುರುತಿಸ್ತಾ ಹೋಗ್ತೇವೆ ವಿದ್ಯಾರ್ಥಿಗಳೇ. ಹಾಗೆ ರಾಮನು ಮಾನವ ಅಥವಾ ರಮೇಶನು ಮಾನವ ಅಂತ ಹೇಳಿದ್ರೆ ರಮೇಶ ಅನ್ನೋದನ್ನು ಸ್ಮಾಲ್ ಲೆಟರ್ ಬರಿತೀವಿ, ಇಲ್ಲಿ ಅವನು ಮಾನವ ಅನ್ನೋದನ್ನು ಕ್ಯಾಪಿಟಲ್ ಲೆಟ್ರಲ್ಲಿ ಬರಿತಾ ಹೋಗ್ತೇವೆ ವಿದ್ಯಾರ್ಥಿಗಳೇ. ಹೀಗೆ ನಾವು ಸಾಂಕೇತಿಕವಾಗಿ ಪದಗಳ ಬದಲು ಅಕ್ಷರಗಳನ್ನು ಮಾತ್ರ ಬಳಸುವುದನ್ನು ನಾವು ನೋಡ್ತಾ ಹೋಗ್ತೇವೆ. ಈ ಸಾಂಕೇತಿಕ ತರ್ಕಶಾಸ್ತ್ರದಲ್ಲಿ ನಾವು ಮುಖ್ಯವಾಗಿ 4 ವಿಧದ ವಿಚಾರಗಳನ್ನು, 4 ರೀತಿಯ 4 ವಿಧಾನಗಳಲ್ಲಿ ಸಾಂಕೇತಿಕ ತರ್ಕಶಾಸ್ತ್ರವನ್ನು ನೀವು ಈ ವರ್ಷ ಕಲಿತಾ ಹೋಗ್ತೀರಾ. ಅದರಲ್ಲಿ ಮೊದಲನೇದು ಸಂಯೋಜನೆ, ನಿರಾಕರಣೆ, ವೈಕಲ್ಪಿಕತೆ ಮತ್ತು ಸೂಚಕತೆ. ಸಂಯೋಜನೆ ಎಂದರೇನು ಅಂತೇಳಿ ಕೇಳ್ತಾರೆ, ಅಥವಾ ಸಾಂಕೇತಿಕ ತರ್ಕಶಾಸ್ತ್ರದ 4 ವಿಧಗಳನ್ನು ಹೆಸರಿಸಿ ಅಂದರೆ ನೀವು ಸಂಯೋಜನೆ, ನಿರಾಕರಣೆ, ವೈಕಲ್ಪಿಕತೆ ಮತ್ತು ಸೂಚಕತೆ ಅಂಥೇಳಿ 4 ವಿಧಾನದಲ್ಲಿ ನೀವು ಕಲಿತಾ ಹೋಗ್ತೀರ. ಇದನ್ನು ಒಂದೊಂದೇ ಅಂಕಕ್ಕೆ ಸಹ ಕೇಳ್ತಾರೆ. ಸಂಯೋಜನೆ ಎಂದರೇನು ಅಂಥೇಳಿ, ಮತ್ತು ಸಂಯೋಜನೆ ಇದರ ಸತ್ಯತಾ ಮೌಲ್ಯದ ಕೋಷ್ಟಕವನ್ನು ಬರೆಯಿರಿ ಅಂಥೇಳಿ 5 ಅಂಕದ ಪ್ರಶ್ನೆಗಳಿರುತ್ತೆ. ಟ್ರುತ್ ಟೇಬಲ್ ಅಂಥೇಳಿ ಬರುತ್ತೆ, ಅದನ್ನು ನಾನು ನಿಮಗೆ ಈ ದಿನ ಹೇಳ್ತೇನೆ. ಮೊದಲನೇ ನಿಮಗೆ ಸಾಂಕೇತಿಕ ತರ್ಕಶಾಸ್ತ್ರದಲ್ಲಿ ಮೊದಲನೆಯದು ಸಂಯೋಜನೆ. ಈ ಸಂಯೋಜನೆ ಎಂದರೇನು ಅಂತೇಳಿ ಪ್ರಶ್ನೆ ಇರುತ್ತೆ. ಸಂಯೋಜನೆ ಎಂದರೆ ಒಂದು ತರ್ಕವಾಕ್ಯದಲ್ಲಿ 2 ವಿಚಾರಗಳಿದ್ದಾಗ, 2 ಆಲೋಚನೆಗಳಿದ್ದಾಗ ಅದನ್ನು ಮತ್ತು ಎನ್ನುವ ಪದದಿಂದ ಒಂದುಗೂಡಿಸಿದ್ದಾರೆ, ಅಥವಾ 2 ತರ್ಕವಾಕ್ಯಗಳನ್ನು ನಾವು ಮತ್ತು ಎನ್ನುವ ಒಂದು ಪದದಿಂದ ಒಂದುಗೂಡಿಸಿದ್ದಾರೆ ಅದನ್ನು ಸಂಯೋಜನೆ ಅಂತೇಳಿ ಹೇಳ್ತಾರೆ. ಇಲ್ಲಿ ಯಾವುದಾದರೂ 2 ವಿಚಾರಗಳಿರುತ್ತೆ. ಸಂಯೋಜನೆ ಅಂದರೆ 2 ಹೇಳಿಕೆಗಳನ್ನು ಮತ್ತು ಎನ್ನುವ ಪದ, ಅಂಡ್ ಅಂತ ಹೇಳ್ತಾರಲ್ಲ ಇಂಗ್ಲೀಷಲ್ಲಿ, ಹಾಗಾಗಿ ಇಲ್ಲಿ ಮತ್ತು ಎನ್ನುವ ಒಂದು ಪದದಿಂದ 2 ಹೇಳಿಕೆಗಳನ್ನು ಮತ್ತು ಎಂಬ ಪದದಿಂದ ಒಟ್ಟುಗೂಡಿಸುವುದನ್ನು ನಾವು ಸಂಯೋಜನೆ ಅಂಥೇಳಿ ಹೇಳ್ತೇವೆ. ರಾಮ ಶ್ರೀಮಂತ ಮತ್ತು ವಿವೇಕಿ. ಇಲ್ಲಿ ರಾಮನ 2 ವಿಚಾರಗಳನ್ನು ನಾವು ಈ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ. ಒಂದು ನಿಮಿಷ ವಿದ್ಯಾರ್ಥಿಗಳೇ, ಈಗ ಸಂಯೋಜನೆ ಬಗ್ಗೆ ಮಾತ್ರ ಹೇಳ್ತೀವಿ. ಇಲ್ಲಿ ಸಾಂಕೇತಿಕ ತರ್ಕಶಾಸ್ತ್ರದಲ್ಲಿ 4 ವಿಧ ಇದೆ. ಒಂದು ಸಂಯೋಜನೆ, ನಿರಾಕರಣೆ, ವೈಕಲ್ಪಿಕತೆ ಮತ್ತು ಸೂಚಕತೆ. ಈಗ ನಾವು ಕೇವಲ ಸಂಯೋಜನೆಯನ್ನು ಕುರಿತು ಮಾತ್ರ ಆಲೋಚನೆ ಮಾಡೋಣ. ಏನು ಸಂಯೋಜನೆ ಅಂದರೆ ಏನು ಅಂತೇಳಿ ಉದಾಹರಣೆಯ ಮೂಲಕ ತಿಳಿತಾ ಹೋಗ್ಬೋದು. ವಿದ್ಯಾರ್ಥಿಗಳೇ, 1 ಅಂಕದ ಪ್ರಶ್ನೆ ಇದ್ದೇ ಇರುತ್ತೆ ನಿಮಗೆ ಪರೀಕ್ಷೆಯಲ್ಲಿ. ಸಂಯೋಜನೆ ಎಂದರೇನು ಅಂಥೇಳಿ ಇಲ್ಲಿ 2 ಹೇಳಿಕೆಗಳನ್ನು ಮತ್ತು ಎನ್ನುವ ಪದದಿಂದ ಒಂದುಗೂಡಿಸುವುದು. ಏನು? ಮತ್ತು. ಈ ಮತ್ತು ಎನ್ನುವ ಪದವನ್ನು ಡಾಟ್ ಅಂತ ಹೇಳ್ತಾರೆ.
ಡಾಟ್ ಅಂದರೆ ಒಂದು ಚುಕ್ಕೆ. ಈ ಡಾಟ್ ಅಕ್ಷರದಿಂದ ಸಹ ನಾವು ಗುರುತಿಸ್ತಾ ಹೋಗ್ತೇವೆ. ಇಲ್ಲಿ ಎರಡು ಹೇಳಿಕೆಗಳನ್ನು ಮತ್ತು ಎಂಬ ಪದದಿಂದ ಒಟ್ಟುಗೂಡಿಸುವುದನ್ನು ಸಂಯೋಜನೆ ಎನ್ನುತ್ತೇವೆ. ಉದಾಹರಣೆಗೆ ರಾಮ ಶ್ರೀಮಂತ ಮತ್ತು ವಿವೇಕಿ. ಉದಾಹರಣೆಗೆ ರಾಮ ಶ್ರೀಮಂತ ಮತ್ತು ವಿವೇಕಿ. ರಾಮ ಶ್ರೀಮಂತ ಮತ್ತು ವಿವೇಕಿ. ಇಲ್ಲಿ ನೋಡಿ, ಶ್ರೀಮಂತ ಮತ್ತು ವಿವೇಕಿ ಅಂತ ಹೇಳ್ತೇವಲ್ಲ, ಹಾಗಾಗಿ ರಾಮ ಶ್ರೀಮಂತ ಮತ್ತು ವಿವೇಕಿ. ಇಲ್ಲಿ ಎರಡು ವಾಕ್ಯಗಳನ್ನು ಒಂದು ವಾಕ್ಯ ಮಾಡಿದ್ದೇವೆ ನಾವು. ರಾಮ ಶ್ರೀಮಂತ, ರಾಮ ವಿವೇಕಿ ಅಂತ ಎರಡು ವಾಕ್ಯ ಇದ್ದಾಗ ಇಲ್ಲಿ ಮತ್ತು ಎನ್ನುವ ಪದವನ್ನು ಸೇರಿಸಿದಾಗ ಇಲ್ಲಿ ರಾಮ ಶ್ರೀಮಂತ ಮತ್ತು ವಿವೇಕಿ ಎರಡು ವಾಕ್ಯಗಳನ್ನು ಒಂದೇ ವಾಕ್ಯವಾಗಿ ನಾವು ಪರಿವರ್ತನೆ ಮಾಡಿದ್ದೇವೆ. ಇದನ್ನು ನಾವು ಅಂದರೆ ಸೇರಿಸೋದು, ಮತ್ತು ಎನ್ನುವ ಪದ ಬಂದು ಸೇರಿಸಿರುವುದನ್ನು ನಾವು ನೋಡ್ತಾ ಹೋಗ್ತೇವೆ. ಮತ್ತು ಪದವನ್ನು ಸಂಯೋಜನೆ ಮಾತ್ರವಲ್ಲದೆ ಅನುಕ್ರಮಣಿಕೆ, ಸಂಬಂಧ ಮುಂತಾದವುಗಳನ್ನು ಸೂಚಿಸಲು ಬಳಸುತ್ತೇವೆ. ಇಲ್ಲಿ ಸಂಯೋಜನೆಗೆ ಮಾತ್ರ ಅಲ್ಲದೆ ಮತ್ತು ಎನ್ನುವ ಪದವನ್ನು ನಾವು ಸಂಬಂಧ ಅಥವಾ ಅನುಕ್ರಮಣಿಕೆ ಮುಂತಾದವುಗಳನ್ನು ಸೂಚಿಸಲು ಸಹ ಬಳಸ್ತಾ ಹೋಗ್ತೇವೆ. ಇಲ್ಲಿ ಉದಾಹರಣೆಗೆ ಗಾಂಧಿ ಮತ್ತು ನೆಹರು ಸಮಕಾಲೀನರು ಎಂಬ ವಾಕ್ಯ ಸರಳ ಸಂಬಂಧ ಸೂಚಕ ವಾಕ್ಯವೇ ವಿನಃ ಸಂಯುಕ್ತ ವಾಕ್ಯವಲ್ಲ. ಗಾಂಧಿ ಮತ್ತು ನೆಹರು ಮತ್ತು ಎನ್ನುವ ಪದ ಏನೇನು ಸೂಚಿಸುತ್ತೆ? ಅವರಿಬ್ಬರು ಒಂದೇ ಕಾಲದಲ್ಲಿ ಇದ್ದಂತಹ ಸ್ವತಂತ್ರ ಹೋರಾಟಗಾರರು ಅಥವಾ ಮಹಾನ್ ವ್ಯಕ್ತಿಗಳು. ಹಾಗಾಗಿ ಇಲ್ಲಿ ಮತ್ತು ಎನ್ನುವ ಪದವನ್ನು ಬೇರೆ ಸಂದರ್ಭದಲ್ಲೂ ಸಹ ನಾವು ಬಳಸುವ ಸಾಧ್ಯತೆ ಇದೆ. ಆದರೆ ಇಲ್ಲಿ ನಿಮಗೆ ಇಲ್ಲಿ ಮತ್ತು ಎನ್ನುವ ಪದವನ್ನು ಸಂಯೋಜನೆ, ಈ ಸಂಯೋಜನೆ ಎಂದರೇನು ಎಂದರೆ ಎರಡು ಹೇಳಿಕೆಗಳನ್ನು ಎರಡು ವಾಕ್ಯಗಳ ಮೂಲಕ ಹೇಳುವ ಬದಲು ಒಂದೇ ವಾಕ್ಯದಲ್ಲಿ ಮತ್ತು ಎನ್ನುವ ಪದವನ್ನು ಬಳಸಿ ಹೇಳುವುದನ್ನು ನಾವು ಸಂಯೋಜನೆ ಅಂಥೇಳಿ ಹೇಳ್ತೇವೆ. ವಿದ್ಯಾರ್ಥಿಗಳೇ, ಇನ್ನೊಂದು ಉದಾಹರಣೆ ನಿಮ್ಗೆ ಹೇಳೋದಾದರೆ, ನಿಮ್ಮ ಪುಸ್ತಕದಲ್ಲೇ ಈ ಉದಾಹರಣೆ ಇದೆ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಧೀರ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಧೀರ. ಹಾಗೆಯೇ ಇಲ್ಲಿ ಮತ್ತು ಪ್ರಾಮಾಣಿಕ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವನು ಪ್ರಾಮಾಣಿಕನೂ ಆಗಿದ್ದಾನೆ, ದೇಶಭಕ್ತನೂ ಆಗಿದ್ದಾನೆ. ಹೌದಾ? ಪ್ರಾಮಾಣಿಕ ದೇಶಭಕ್ತ. ಸಂಗೊಳ್ಳಿ ರಾಯಣ್ಣ ಅವನು ಧೀರ. ಧೀರ ಅಂತ ಒಂದು, ಸಂಗೊಳ್ಳಿ ರಾಯಣ್ಣ ಧೀರ ಅಂತ ಒಂದು ವಾಕ್ಯ ಹೇಳ್ತೀವಿ. ಸಂಗೊಳ್ಳಿ ರಾಯಣ್ಣ ಪ್ರಾಮಾಣಿಕ ದೇಶಭಕ್ತ. ಪ್ರಾಮಾಣಿಕ ದೇಶಭಕ್ತ ಅಂಥೇಳಿ ಎರಡು ವಾಕ್ಯದಲ್ಲಿ ನಾವು ಹೇಳ್ತಾ ಇದ್ದೇವೆ ವಿದ್ಯಾರ್ಥಿಗಳು. ಉದಾಹರಣೆಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಧೀರ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪ್ರಾಮಾಣಿಕ. ಈ ವಾಕ್ಯಗಳನ್ನು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಧೀರನೂ ಮತ್ತು ಪ್ರಾಮಾಣಿಕ ಎಂದು ಸಂಯೋಜಿಸಬಹುದು. ಅವನು ಧೀರನೂ ಮತ್ತು ಪ್ರಾಮಾಣಿಕನೂ ಆಗಿದ್ದಾನೆ ಎಂದು ನಾವು ಸಂಯೋಜಿಸುವುದಕ್ಕೆ ಸಾಧ್ಯ ಇರುವುದನ್ನು ನಾವು ನೋಡ್ತಾ ಹೋಗ್ತೇವೆ. ಹೀಗೆ ವಿದ್ಯಾರ್ಥಿಗಳೇ, ನಾವು ಸಂಯೋಜನೆಯ ಮೂಲಕ ಎರಡು ಹೇಳಿಕೆಗಳನ್ನು ನಾವು ಒಂದುಗೂಡಿಸ್ತೇವೆ ಅಂತ ಇಲ್ಲಿ ಹೇಳ್ಬೋದು. ಇಲ್ಲಿ ಎರಡು ಹೇಳಿಕೆಗಳನ್ನು ಒಂದೇ ವಾಕ್ಯದಲ್ಲಿ ಹೇಗೆ ಮತ್ತು ಎನ್ನುವ ಪದವನ್ನು ಬಳಸಿ ಒಂದುಗೂಡಿಸುವುದನ್ನು ನಾವು ನೋಡ್ತಾ ಹೋಗ್ತೇವೆ. ಹಾಗಾಗಿ ಇಲ್ಲಿ ಈ ಸಂಯೋಜನೆಯ ಸಂಕೇತ ಡಾಟ್. ಸಂಯೋಜನೆಯ ಸಂಕೇತ ಡಾಟ್ ಎನ್ನುವ ಪದ. ಸಂಯೋಜನೆಯ ಸಂಕೇತ ಡಾಟ್. ಇಲ್ಲಿ ಬರೆದಿದ್ದೀನಲ್ಲ ವಿದ್ಯಾರ್ಥಿಗಳೇ, ಡಾಟ್ ಎನ್ನುವ ಪದವನ್ನು ನಾವು ಬರಿತಾ ಹೋಗ್ತೀವಿ. ಸಂಯೋಜನೆಯ ಸಂಕೇತ ಡಾಟ್. ಹಾಗಾಗಿ ಇಲ್ಲಿ ಪಿ ಮತ್ತು ಕ್ಯೂ ಎರಡು ಹೇಳಿಕೆಗಳಾದರೆ ಅವುಗಳ ಸಂಯೋಜನೆಯನ್ನು ಪಿ ಡಾಟ್ ಕ್ಯೂ ಎಂದು ಸಾಂಕೇತಿಸಬಹುದು. ಪಿ ಒಂದು ಹೇಳಿಕೆ, ಕ್ಯೂ ಒಂದು ಹೇಳಿಕೆ ಅಂತ ಇಟ್ಕೊಂಡು, ನಾನು ಮೊದಲನೇ ಉದಾಹರಣೆ ಹೇಳಿದ್ನಲ್ಲ, ರಾಮ ಶ್ರೀಮಂತ ಮತ್ತು ವಿವೇಕಿ ಅಂತ ಹೇಳಿದ್ದೆ. ರಾಮ ಶ್ರೀಮಂತ ಮತ್ತು ವಿವೇಕಿ. ಹೀಗಾಗಿ ಇಲ್ಲಿ ಪಿ ಮತ್ತು
ಕ್ಯೂ ಅನ್ನುವ ಎರಡು ಹೇಳಿಕೆ ಇದೆ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಧೀರ ಅನ್ನೋದು ಒಂದು ಹೇಳಿಕೆ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪ್ರಾಮಾಣಿಕ ಅನ್ನೋದು ಮತ್ತೊಂದು ಹೇಳಿಕೆ. ವಿದ್ಯಾರ್ಥಿಗಳೇ, ಈ ಎರಡೂ ಹೇಳಿಕೆಗಳನ್ನು ಒಂದೇ ವಾಕ್ಯದಲ್ಲಿ ನಾವು ಸಂಯೋಜಿಸಬಹುದು. ಹೇಗೆ ಅಂದರೆ, ಪಿ ಒಂದು ಹೇಳಿಕೆ ಆದರೆ ಕ್ಯೂ ಮತ್ತೊಂದು ಹೇಳಿಕೆ. ಈ ಪಿ ಕ್ಯೂ ಇದನ್ನು ಸೇರಿಸೋದು ಹೇಗೆ? ಪಿ ಮತ್ತು ಕ್ಯೂಗಳನ್ನು ಪಿ ಡಾಟ್ ಕ್ಯೂ, ಇಲ್ಲೊಂದು ಡಾಟ್ ಚುಕ್ಕೆ ಇಟ್ಬಿಟ್ರೆ ಆಯ್ತು, ಒಂದು ಡಾಟ್, ಪಿ ಡಾಟ್ ಕ್ಯೂ ಅಂಥೇಳಿ ಹೇಳ್ಬೋದು. ಇಲ್ಲಿ ಸಂಯೋಜನೆಯ ಸಂಕೇತವನ್ನು ಬರೆಯಿರಿ ಅಂದರೆ ಏನು ಬರಿಬೇಕು ನೀವು? ಪಿ ಡಾಟ್ ಕ್ಯೂ ಅಂಥೇಳಿ ಬರಿಬಹುದು. ಹಾಗಾಗಿ ಇಲ್ಲಿ ಸಂಯೋಜನೆಯ ಸಂಕೇತ ಡಾಟ್, ಪಿ ಮತ್ತು ಕ್ಯೂ. ನೋಡಿ, ಸಂಯೋಜನೆಯ ಸಂಕೇತ ಯಾವುದು ಅಂತ ಹೇಳಿದ್ರೆ ಡಾಟ್ ಅಂತ ಬರೆದ್ರೂ ಸಹ ನಿಮ್ಗೆ ಒಂದು ಅಂಕ ಬರುತ್ತೆ ವಿದ್ಯಾರ್ಥಿಗಳೇ. ಹಾಗಾಗಿ ಇಲ್ಲಿ ಸಂಯೋಜನೆಯ ಸಂಕೇತ ಡಾಟ್. ಇಲ್ಲಿ ಪಿ ಮತ್ತು ಕ್ಯೂ ಎರಡು ಹೇಳಿಕೆಗಳಾದರೆ ಅವುಗಳ ಸಂಯೋಜನೆಯನ್ನು ನಾವು ಪಿ ಡಾಟ್ ಕ್ಯೂ ಎಂದು ಸಂಕೇತಿಸಬಹುದು. ಪ್ರತಿಯೊಂದು ಹೇಳಿಕೆಯು ಸತ್ಯ ಅಥವಾ ಅಸತ್ಯವಾಗುತ್ತದೆ. ಆದ್ದರಿಂದ ಪ್ರತಿಯೊಂದು ಹೇಳಿಕೆಗೂ ಸತ್ಯತಾ ಮೌಲ್ಯ ಇರುತ್ತದೆ. ಇಲ್ಲಿ ಪ್ರತಿಯೊಂದು ಹೇಳಿಕೆ ಸತ್ಯ ಆಗಿರಬಹುದು ಅಥವಾ ಅಸತ್ಯ ಆಗಿರಬಹುದು. ಹಾಗಾಗಿ ಸತ್ಯವಾದ ಹೇಳಿಕೆಯ ಸತ್ಯತಾ ಮೌಲ್ಯ ಸತ್ಯ. ಇಲ್ಲಿ ಒಂದು ಹೇಳಿಕೆ ಸತ್ಯ ಆಗಿರ್ಬೋದು ಅಥವಾ ಅಸತ್ಯ ಆಗಿರ್ಬೋದು. ಸತ್ಯವಾದ ಹೇಳಿಕೆಯ ಸತ್ಯತಾ ಮೌಲ್ಯ ಅಂದರೆ ಸತ್ಯ. ಅದನ್ನು ನಾವು ಸತ್ಯ ಅನ್ನೋದನ್ನು ಟಿ ಎನ್ನುವ ಸಂಕೇತದಿಂದ ಗುರುತಿಸ್ತಾ ಹೋಗ್ತೇವೆ. ಟಿ ಸತ್ಯತಾ ಮೌಲ್ಯವನ್ನು ನಾವು ಸತ್ಯತಾ ಹೇಳಿಕೆಯ ಸತ್ಯತಾ ಮೌಲ್ಯ ಅದನ್ನು ನಾವು ಟಿ ಎಂದು ಕರೆಯುತ್ತೇವೆ. ಅಸತ್ಯವಾದ ವಾಕ್ಯ ಇರುತ್ತೆ. ಅಸತ್ಯವಾದ ಹೇಳಿಕೆಯ ಸತ್ಯತಾ ಮೌಲ್ಯವನ್ನು ಅಸತ್ಯ. ಇಲ್ಲಿ ಅಸತ್ಯವನ್ನು ಅದನ್ನು ಇದು ಟ್ರೂ, ಇದು ಫಾಲ್ಸ್. ಟಿ ಅಂದರೆ ಟ್ರೂ, ಸತ್ಯವಾದ ಹೇಳಿಕೆಯ ಸತ್ಯತಾ ಮೌಲ್ಯ ಸತ್ಯ ಆದರೆ ಅಸತ್ಯದ ಹೇಳಿಕೆಯ ಏನಾಗುತ್ತೆ ಅಸತ್ಯತಾ ಮೌಲ್ಯ ಎಫ್, ಅದನ್ನು ಫಾಲ್ಸ್ ಅಂತ ಕರಿತೀವಿ. ಸಾಂಕೇತಿಕವಾಗಿ ನಾವು ಅಸತ್ಯವನ್ನು ಎಫ್ ಅಂತ ಹೇಳಿ ಮತ್ತು ಸತ್ಯತಾ ವಾಕ್ಯದ ಸತ್ಯತಾ ಮೌಲ್ಯವನ್ನು ಟಿ ಅಂತ ಹೇಳಿ ಸಹ ಗುರುತಿಸ್ತಾ ಹೋಗ್ತೇವೆ. ಎಫ್ ಮತ್ತು ಟಿ ಎನ್ನುವ ಸಂಕೇತದಿಂದ ಸತ್ಯವಾದ ಹೇಳಿಕೆಯ ಸತ್ಯತಾ ಮೌಲ್ಯ ಸತ್ಯ, ಅದನ್ನು ಟಿ ಎಂದು ಗುರುತಿಸುತ್ತಾರೆ. ಹಾಗೆಯೇ ಅಸತ್ಯವಾದ ಹೇಳಿಕೆಯ ಸತ್ಯತಾ ಮೌಲ್ಯ ಅಸತ್ಯ, ಅದನ್ನು ಎಫ್ ಎಂದು ಗುರುತಿಸುತ್ತಾರೆ. ಸಂಯೋಜಕ ತಾರ್ಕಿಕ ವಾಕ್ಯಗಳ ಸತ್ಯ ಅದರ ಘಟಕಗಳ ಸತ್ಯದ ಮೇಲೆ ಅವಲಂಬಿತವಾಗಿರುತ್ತದೆ. ಇಲ್ಲಿ ಈ ಸಂಯೋಜನೆಯ ಅಥವಾ ಸಂಯೋಜಕ ತರ್ಕವಾಕ್ಯಗಳ ಸತ್ಯ ಅದರ ಘಟಕಗಳ ಸತ್ಯದ ಮೇಲೆ ಆಧಾರಗೊಂಡಿರುತ್ತದೆ ಅಥವಾ ಅವಲಂಬಿತವಾಗಿರುತ್ತದೆ. ಎರಡು ಘಟಕಗಳು ಸತ್ಯವಾದಾಗ ಸಂಯೋಜಕ ಸಂಯುಕ್ತ ವಾಕ್ಯ ಸತ್ಯವಾಗುತ್ತದೆ. ಅಂದರೆ ಇಲ್ಲಿ ಪಿ ಒಂದು ಘಟಕ, ಕ್ಯೂ ಒಂದು ಘಟಕ ಆಗಿರುತ್ತೆ. ಪಿ ಮತ್ತು ಕ್ಯೂ ಎನ್ನುವ ಎರಡು ಘಟಕಗಳನ್ನು ನಾವು ನೋಡ್ತೇವೆ. ಹಾಗಾಗಿ ಇಲ್ಲಿ ಸಂಯೋಜಕ ತರ್ಕವಾಕ್ಯಗಳ ಸತ್ಯ ಅದರ ಘಟಕಗಳ ಸತ್ಯದ ಮೇಲೆ ಅವಲಂಬಿತವಾಗಿರುತ್ತದೆ. ಎರಡು ಘಟಕಗಳು, ಎರಡು ಅಂಶಗಳು ಅಂದರೆ ಎರಡು ವಿಚಾರಗಳು ಸತ್ಯವಾದಾಗ ಸಂಯೋಜಕ ಸಂಯುಕ್ತ ವಾಕ್ಯ ಇಲ್ಲಿ ಸತ್ಯವಾಗುತ್ತದೆ. ಎರಡು ಘಟಕಗಳು ಅಂದರೆ ಸಂಯೋಜಕತೆ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಸಂಯೋಜನೆ ಅಥವಾ ಸಂಯೋಜಕತೆಯಲ್ಲಿ ಅದರ ಸತ್ಯತಾ ಮೌಲ್ಯದ ಒಂದು ಹೇಗೆ ಗುರುತಿಸೋದು ಸತ್ಯತಾ ಮೌಲ್ಯವನ್ನು ಅಂದರೆ ಎರಡೂ ಘಟಕಗಳು ಸತ್ಯವಾದಾಗ ಅಲ್ಲಿ ಅದರ ಸತ್ಯತಾ ಮೌಲ್ಯ ಅಂದರೆ ಸಂಯುಕ್ತ ವಾಕ್ಯ ಸತ್ಯವಾಗುತ್ತದೆ. ಇದು ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ. ಎರಡು ಘಟಕಗಳು ಸತ್ಯವಾದಾಗ ಸಂಯೋಜಕ ಸಂಯುಕ್ತ ವಾಕ್ಯ ಸತ್ಯವಾಗುತ್ತದೆ.
ಇದನ್ನು ಪಿ ಮತ್ತು ಕ್ಯೂ ಎಂಬ ಎರಡು ಘಟಕಗಳನ್ನ ನಾವು ತಗೊಳ್ಳೋಣ. ಪಿ ಮತ್ತು ಕ್ಯೂ ಎರಡು ಹೇಳಿಕೆಗಳೆಂದು ಪರಿಗಣಿಸಿದರೆ ಅವುಗಳ ಸಂಯೋಜನೆ ಈ ಕೆಳಕಂಡ ಸತ್ಯತಾ ಮೌಲ್ಯವನ್ನು ಪಡೆದಿರುತ್ತದೆ. ಪಿ ಮತ್ತು ಕ್ಯೂ ಎಂಬ ಎರಡು ಹೇಳಿಕೆಗಳನ್ನು ನಾವು ಪರಿಗಣಿಸಿದರೆ, ಪಿ ಒಂದು ಹೇಳಿಕೆ ಮತ್ತು ಕ್ಯೂ ಒಂದು ಹೇಳಿಕೆ, ಈ ಎರಡು ಹೇಳಿಕೆಗಳನ್ನು ಪರಿಗಣಿಸಿದರೆ ಅವುಗಳ ಸಂಯೋಜನೆ ಈ ಕೆಳಕಂಡಂತೆ ಸತ್ಯತಾ ಮೌಲ್ಯ ಪಡೆದಿರುತ್ತದೆ. ಅದೇನಪ್ಪ ಅಂದರೆ, ಪಿ ಸತ್ಯವಾದಾಗ ಕ್ಯೂ ಸತ್ಯವಾದಾಗ ಪಿ ಕ್ಯೂ ಸತ್ಯವಾಗುತ್ತದೆ. ವಿದ್ಯಾರ್ಥಿಗಳೇ, ಇದನ್ನು ನಾವು ಎರಡು ರೀತಿಯಲ್ಲಿ ಗಮನಿಸ್ತಾ ಹೋಗ್ತೇವೆ. ಇಲ್ಲಿ ಎರಡೂ ಹೇಳಿಕೆಗಳು ಸಂಯೋಜಕ ತರ್ಕವಾಕ್ಯದ ಟ್ರುತ್ ಟೇಬಲ್ ಅಂತ ಹೇಳ್ತಾರೆ. ಸತ್ಯತಾ ಮೌಲ್ಯದ ಕೋಷ್ಟಕವನ್ನು ಬರೆಯಿರಿ ಅಂತ ಹೇಳ್ತಾರೆ. ನಾನಿಲ್ಲಿ ಬರೆದು ತೋರಿಸ್ತೀನಿ ನಿಮಗೆ. ಇಲ್ಲಿ 5 ಅಂಕದ ಪ್ರಶ್ನೆ ಇರುತ್ತೆ ನಿಮಗೆ. ಸಂಯೋಜನೆ, ಈ ಸಾಂಕೇತಿಕ ತರ್ಕವಾಕ್ಯದಲ್ಲಿ ಸಂಯೋಜನೆಯ ಸತ್ಯತಾ ಮೌಲ್ಯದ ಕೋಷ್ಟಕವನ್ನು ಬರೆಯಿರಿ ಅಂಥೇಳಿ ನಿಮಗೆ ಪರೀಕ್ಷೆಗೆ 5 ಅಂಕದ ಪ್ರಶ್ನೆ ಇರುತ್ತೆ ವಿದ್ಯಾರ್ಥಿಗಳೇ. ಅವುಗಳನ್ನು ನಾನೀಗ ಬರೆದು ತೋರಿಸ್ತೇನೆ. ವಿದ್ಯಾರ್ಥಿಗಳೇ, ಸಂಯೋಜನೆಯ ಸತ್ಯತಾ ಮೌಲ್ಯದ ಕೋಷ್ಟಕವನ್ನು ಬರೆಯಿರಿ ಅಂಥೇಳಿ ಪರೀಕ್ಷೆಯಲ್ಲಿ ನಿಮಗೆ 5 ಅಂಕದ ಪ್ರಶ್ನೆ ಇರುತ್ತೆ. ಇಲ್ಲಿ ಪಿ ಮತ್ತು ಕ್ಯೂ ಎರಡು ಹೇಳಿಕೆಗಳೆಂದು ಪರಿಗಣಿಸಿದರೆ ಅವುಗಳ ಸಂಯೋಜನೆ ಈ ಕೆಳಕಂಡಂತೆ ಸತ್ಯತಾ ಮೌಲ್ಯ ಪಡೆದಿರುತ್ತದೆ. ಪಿ ಮತ್ತು ಕ್ಯೂ ಎನ್ನುವ ಎರಡು ಹೇಳಿಕೆಗಳನ್ನು ನಾವು ತಗೊಂಡ್ರೆ ಅವುಗಳ ಸಂಯೋಜನೆಯನ್ನು ಈ ಕೆಳಕಂಡಂತೆ ನಾವು ಗಮನಿಸ್ತಾ ಹೋಗ್ತೇವೆ. ಪಿ ಸತ್ಯವಾದಾಗ ಕ್ಯೂ ಸತ್ಯವಾದಾಗ ಪಿ ಡಾಟ್ ಕ್ಯೂ ಸಹ ಸತ್ಯವಾಗಿರುತ್ತದೆ. ಪಿ ಸತ್ಯವಾದಾಗ ಕ್ಯೂ ಸತ್ಯವಾದಾಗ ಪಿ ಡಾಟ್ ಕ್ಯೂ ಸಹ ಸತ್ಯವಾಗಿರುತ್ತದೆ. ಇನ್ನು ಪಿ ಸತ್ಯವಾದಾಗ ಕ್ಯೂ ಅಸತ್ಯವಾದಾಗ ಪಿ ಡಾಟ್ ಕ್ಯೂ ಅಸತ್ಯವಾಗುತ್ತದೆ. ಪಿ ಸತ್ಯವಾಗಿರುತ್ತೆ, ಕ್ಯೂ ಅಸತ್ಯವಾಗುತ್ತೆ, ಆಗ ಪಿ ಡಾಟ್ ಕ್ಯೂ ಸಹ ಅಸತ್ಯವಾಗುತ್ತದೆ. ಮತ್ತೊಮ್ಮೆ ಪಿ ಅಸತ್ಯವಾದಾಗ ಕ್ಯೂ ಸತ್ಯವಾದಾಗ ಪಿ ಡಾಟ್ ಕ್ಯೂ ಸಹ ಅಸತ್ಯವಾಗುತ್ತದೆ. ಪಿನೂ ಅಸತ್ಯವಾಗಿ ಕ್ಯೂನೂ ಅಸತ್ಯವಾದಾಗ ಪಿ ಡಾಟ್ ಕ್ಯೂ ಸಹ ಅಸತ್ಯವಾಗುತ್ತದೆ. ಹೀಗೆ ಇಲ್ಲಿ ಈ ಮೇಲಿನ ಸಾಧ್ಯತೆಗಳನ್ನು ಸಂಕ್ಷಿಪ್ತವಾಗಿ ನಾವು ಸತ್ಯತಾ ಮೌಲ್ಯ ಕೋಷ್ಟಕದ ಮೂಲಕ ಸೂಚಿಸಬಹುದು. ಈ ಹೇಳಿಕೆಗಳನ್ನು ಈ ಕೋಷ್ಟಕದ ಮೂಲಕ ಸೂಚಿಸ್ತೇನೆ. ಇದನ್ನು ನಾವು ಟ್ರುತ್ ಟೇಬಲ್ ಅಂತ ಕರಿತೇವೆ, ಅಥವಾ ಸತ್ಯತಾ ಮೌಲ್ಯದ ಕೋಷ್ಟಕ. ವಿದ್ಯಾರ್ಥಿಗಳೇ, ಇಲ್ಲಿ ಮೊದಲನೇದಾಗಿ ಪಿ ಮತ್ತು ಕ್ಯೂ ಎನ್ನುವ ಎರಡು ಹೇಳಿಕೆಗಳು ಸಂಯೋಜನೆಯ ಸತ್ಯತಾ ಮೌಲ್ಯದ ಕೋಷ್ಟಕ. ಇದಕ್ಕೆ ಏನು ಹೇಳ್ತಾರೆ? ಸತ್ಯತಾ ಮೌಲ್ಯದ ಕೋಷ್ಟಕ. ಸಂಯೋಜನೆಯ ಸತ್ಯತಾ ಮೌಲ್ಯದ ಕೋಷ್ಟಕವನ್ನು ಬರೆಯಿರಿ ಅಂತ 5 ಅಂಕದ ಪ್ರಶ್ನೆ ಇದ್ದೇ ಇರುತ್ತೆ ನಿಮಗೆ. ಹಾಗಾಗಿ ಇಲ್ಲಿ ಪಿ ಮತ್ತು ಕ್ಯೂ ಎನ್ನುವುದು ಎರಡು ಹೇಳಿಕೆಗಳು. ಈ ಎರಡು ಹೇಳಿಕೆಗಳು ಸೇರಿ ಪಿ ಡಾಟ್ ಕ್ಯೂ, ಪಿ ಡಾಟ್, ಇಲ್ಲಿ ಸಂಯೋಜನೆಯ ಸಂಕೇತ ಡಾಟ್ ಅಂತ ನೆನ್ಪಿಟ್ಕೋಬೇಕು ನೀವು. ಡಾಟ್ ಅಂದರೆ ನಾವು ಒಂದು ಚಿಹ್ನೆ, ಚುಕ್ಕೆ, ಈ ಚಿಹ್ನೆಯನ್ನು ನಾವು ಬಳಸ್ತೇವೆ ಅಲ್ವಾ? ಹಾಗಾಗಿ ಇದನ್ನು ಸಂಯೋಜನೆಯ ಸತ್ಯತಾ ಮೌಲ್ಯದ ಕೋಷ್ಟಕ ಅಂಥೇಳಿ ಹೇಳ್ತೇವೆ. ಇಲ್ಲಿ ಪಿ ಸತ್ಯವಾದಾಗ ನಿಮಗೆ ಗೊತ್ತಿದೆ, ಸತ್ಯವನ್ನು ಟಿ ಎನ್ನುವ ಅಕ್ಷರದಿಂದಲೂ ಅಸತ್ಯವನ್ನು ಎಫ್ ಎನ್ನುವ ಸಂಕೇತದಿಂದ ಗುರುತಿಸ್ತೇವೆ. ಟಿ ಅಂದರೆ ಟ್ರೂ, ಎಫ್ ಅಂದರೆ ಫಾಲ್ಸ್, ಅಸತ್ಯ ಅಂತೇಳಿ, ಫಾಲ್ಸ್ ಅಂಥೇಳಿ. ಹಾಗಾಗಿ ಟಿ ಮತ್ತು ಎಫ್ ಎನ್ನುವುದನ್ನು ನಾವು ಬಳಸ್ತೇವೆ. ನೋಡಿ, ಇಲ್ಲಿ ಮೊದಲನೇದಾಗಿ ಪಿ ಸತ್ಯವಾಗಿ ಕ್ಯೂನು ಸತ್ಯವಾದರೆ ಪಿ ಡಾಟ್ ಕ್ಯೂ ಏನಾಗಿರುತ್ತೆ? ಸತ್ಯನೇ ಆಗಿರುತ್ತೆ. ಸಂಯೋಜನೆಯಲ್ಲಿ ಯಾವಾಗಲೂ ಸಂಯೋಜನೆ ಏನು ಹೇಳುತ್ತೆ ಅಂದರೆ, ಇಲ್ಲಿ ಸಂಯೋಜನೆ ತರ್ಕವಾಕ್ಯಗಳ ಸತ್ಯ ಅದರ ಘಟಕಗಳ ಸತ್ಯದ ಮೇಲೆ ಅವಲಂಬಿತವಾಗಿದೆ.
ಎರಡೂ ಘಟಕಗಳು ಸತ್ಯವಾದಾಗ ಸಂಯೋಜಕ ವಾಕ್ಯ ಸತ್ಯವಾಗುತ್ತದೆ. ನೋಡಿ ಇಲ್ಲಿ ಪಿನೂ ಸತ್ಯವಾಗಿದೆ, ಕ್ಯೂನೂ ಸತ್ಯವಾಗಿದೆ. ಈ ಎರಡೂ ಘಟಕಗಳು ಸತ್ಯವಾದಾಗ ಸಂಯೋಜಕ ತರ್ಕವಾಕ್ಯ ಸತ್ಯವಾಗಿರುತ್ತದೆ. ಸತ್ಯತಾ ಮೌಲ್ಯದ ಕೋಷ್ಟಕ ಇದು. ಇದರಲ್ಲಿ ಪಿ ಸತ್ಯವಾಗಿದೆ, ಹಾಗೆಯೇ ಕ್ಯೂನೂ ಸತ್ಯವಾಗಿದೆ. ದೇರ್ಫೋರ್ ಪಿ ಡಾಟ್ ಕ್ಯೂ, ಈ ಪಿ ಡಾಟ್ ಕ್ಯೂ ಸಹ ಸತ್ಯ ಆಗುತ್ತೆ. ಇನ್ನು ಇಲ್ಲಿ ಪಿ ಸತ್ಯವಾಗುತ್ತೆ, ಆದರೆ ಕ್ಯೂ ಅಸತ್ಯವಾಗುತ್ತೆ. ಎಫ್ ಅಂತ ಬರಿತೀನಿ. ಆಗೇನಾಗುತ್ತೆ, ಪಿ ಡಾಟ್ ಕ್ಯೂ ಸಹ ಅಸತ್ಯ ಆಗುತ್ತೆ. ಪಿ ಸತ್ಯವಾಗಿದೆ, ಆದರೆ ಕ್ಯೂ ಅಸತ್ಯವಾಗಿದೆ. ಪಿ ಡಾಟ್ ಕ್ಯೂ ಅಸತ್ಯವಾಗುತ್ತದೆ. ಹಾಗೆಯೇ ಇಲ್ಲಿ ಪಿ ಅಸತ್ಯವಾದರೆ ಕ್ಯೂ ಸತ್ಯ ಆಗಿರುತ್ತೆ. ಆಗ ಪಿ ಡಾಟ್ ಕ್ಯೂ ಸಹ ಅಸತ್ಯನೇ ಆಗುತ್ತೆ. ಪಿ ಅಸತ್ಯ ಆಗಿದೆ, ಕ್ಯೂ ಸತ್ಯ ಆಗಿದೆ, ಆದರೆ ಪಿ ಡಾಟ್ ಕ್ಯೂ ಅಸತ್ಯ ಆಗುತ್ತೆ. ಇನ್ನು ಪಿ ಏನಾಗುತ್ತೆ, ಅಸತ್ಯ ಆಗುತ್ತೆ. ಹಾಗೆಯೇ ಕ್ಯೂ ಸಹ ಅಸತ್ಯ ಆಗುತ್ತೆ. ದೇರ್ಫೋರ್ ಪಿ ಡಾಟ್ ಕ್ಯೂ ಫಾಲ್ಸ್, ಅಸತ್ಯ. ಹೀಗೆ ವಿದ್ಯಾರ್ಥಿಗಳೇ, ಇದನ್ನು ನಾವು ಟ್ರುತ್ ಟೇಬಲ್ ಅಂತ ಹೇಳ್ತೀವಿ. ಇದನ್ನು ನೀವು ವರ್ಡಿಂಗ್ಸಲ್ಲಿ ವಿವರಿಸಬೇಕು. ಫಸ್ಟು ವರ್ಡಿಂಗ್ಸಲ್ಲಿ ಬರಿಬೇಕಾಗುತ್ತೆ, ಆಮೇಲೆ ಈ ಟೇಬಲ್ ಹಾಕ್ಕೊಂಡು ಇದು ಸಂಕೇತಗಳು. ಈ ಸಂಕೇತ ಸತ್ಯತಾ ಮೌಲ್ಯದ ಸಂಕೇತದ ಕೋಷ್ಟಕದಲ್ಲಿ ಏನಾಗುತ್ತೆ, ಪಿ ಮತ್ತು ಕ್ಯೂ ಎನ್ನುವ ಎರಡು ಘಟಕಗಳಲ್ಲಿ ಪಿ ಡಾಟ್ ಕ್ಯೂವಿನ ಸತ್ಯ ಅಸತ್ಯತೆಯನ್ನು ನಾವು ಗುರುತಿಸ್ತಾ ಇದ್ದೇವೆ. ಇಲ್ಲಿ ಪಿ ಸತ್ಯವಾಗಿ ಕ್ಯೂನು ಸತ್ಯವಾದರೆ ಪಿ ಡಾಟ್ ಕ್ಯೂ ಸತ್ಯ ಆಗುತ್ತೆ. ಪಿ ಸತ್ಯ ಆಗಿ ಕ್ಯೂ ಅಸತ್ಯ ಆದರೆ ಪಿ ಡಾಟ್ ಕ್ಯೂ ಅಸತ್ಯ ಆಗುತ್ತೆ. ಹಾಗೆಯೇ ಪಿ ಅಸತ್ಯ ಆಗಿ ಕ್ಯೂ ಸತ್ಯ ಆದರೆ ಪಿ ಡಾಟ್ ಕ್ಯೂ ಅಸತ್ಯ ಆಗುತ್ತೆ. ಹಾಗೆಯೇ ಎಫ್ ಅಂದರೆ ಇಲ್ಲಿ ಪಿನೂ ಅಸತ್ಯ ಕ್ಯೂನೂ ಅಸತ್ಯ ಆದಾಗ ಪಿ ಡಾಟ್ ಕ್ಯೂ ಸಹ ಅಸತ್ಯ ಆಗುತ್ತೆ. ಸತ್ಯತಾ ಮೌಲ್ಯದ ಕೋಷ್ಟಕದಲ್ಲಿ ಏನಾಗುತ್ತೆ, ಯಾವಾಗ ನಾವು ಸತ್ಯ ಅಂತ ಗುರುತಿಸ್ತೀವಿ ಅಂದರೆ ಎರಡೂ ಹೇಳಿಕೆಗಳು ಸತ್ಯ ಆದಾಗ ಮಾತ್ರ ಇಲ್ಲಿ ಪಿ ಡಾಟ್ ಕ್ಯೂ ಸತ್ಯ ಆಗಲಿಕ್ಕೆ ಸಾಧ್ಯ. ಎರಡೂ ಹೇಳಿಕೆಗಳು ಸತ್ಯವಾದಾಗ ಮಾತ್ರ, ಅಂದರೆ ಇಲ್ಲಿ ಎರಡೂ ಘಟಕಗಳು ಸತ್ಯವಾದಾಗ ಮಾತ್ರ ಸಂಯೋಜಕ ತರ್ಕವಾಕ್ಯ ಸತ್ಯವಾಗುತ್ತದೆ. ಇದು ಸಂಯೋಜಕ ತರ್ಕವಾಕ್ಯದ ಸತ್ಯತಾ ಮೌಲ್ಯ. ಇದನ್ನು ಮತ್ತೊಮ್ಮೆ ನಾನು ನಿಮಗೆ ವಿವರಿಸ್ತೇನೆ. ಏನಪ್ಪ ಅಂದರೆ ಇಲ್ಲಿ ಪಿ ಮತ್ತು ಕ್ಯೂ ಎರಡು ಹೇಳಿಕೆಗಳೆಂದು ಪರಿಗಣಿಸಿದರೆ, ಪಿ ಮತ್ತು ಕ್ಯೂ ಎರಡು ಹೇಳಿಕೆಗಳೆಂದು ಪರಿಗಣಿಸಿದರೆ ಅವುಗಳ ಸಂಯೋಜನೆ ಈ ಕೆಳಗಂಡಂತೆ ಸತ್ಯತಾ ಮೌಲ್ಯವನ್ನು ಪಡೆದಿರುತ್ತದೆ. ಪಿ ಮತ್ತು ಕ್ಯೂ ಎರಡೂ ಹೇಳಿಕೆಗಳನ್ನು ಸತ್ಯ ಎಂದು ನಾವು ಪರಿಗಣಿಸಿದಾಗ ಅವುಗಳ ಸಂಯೋಜನೆಯನ್ನು ನಾವು ಈ ಕೆಳಗಂಡಂತೆ ಈ ಟ್ರುತ್ ಟೇಬಲ್ ಮೂಲಕ ತೋರಿಸ್ತಾ ಹೋಗ್ಬೋದು. ಪಿ ಸತ್ಯವಾದಾಗ ಕ್ಯೂ ಸತ್ಯವಾದಾಗ ಪಿ ಡಾಟ್ ಕ್ಯೂ ಸತ್ಯವಾಗುತ್ತದೆ. ಪಿ ಸತ್ಯವಾದಾಗ ಕ್ಯೂ ಅಸತ್ಯವಾದಾಗ ಪಿ ಡಾಟ್ ಕ್ಯೂ ಅಸತ್ಯವಾಗುತ್ತದೆ. ಹಾಗೆಯೇ ಇಲ್ಲಿ ಪಿ ಅಸತ್ಯವಾದಾಗ ಕ್ಯೂ ಸತ್ಯವಾದಾಗ ಪಿ ಡಾಟ್ ಕ್ಯೂ ಅಸತ್ಯವಾಗುತ್ತದೆ. ಹಾಗೆಯೇ ಪಿನೂ ಅಸತ್ಯ ಕ್ಯೂನೂ ಅಸತ್ಯ ಆದಾಗ ಪಿ ಡಾಟ್ ಕ್ಯೂ ಅಸತ್ಯವಾಗುತ್ತದೆ. ಇದನ್ನು ನಾವು ಸಂಯೋಜನೆಯ ಸತ್ಯತಾ ಮೌಲ್ಯ, ಸಂಯೋಜನೆ ತರ್ಕವಾಕ್ಯದ ಕೋಷ್ಟಕವನ್ನು ಬರೆಯಿರಿ ಅಂಥೇಳಿ ನಿಮಗೆ 5 ಅಂಕದ ಪ್ರಶ್ನೆಗಳಿದ್ದೇ ಇರುತ್ತೆ. ನೀವು ಇದು ಟೇಬಲ್ ಬರಿಬೇಕು. ಇನ್ನೊಂದು ಸರಿ ನಿಮಗೆ ಈಗ ನಾನು ಹೇಳಿದ ವಿವರಣೆಗಳನ್ನು ಬರೆದು ನಂತರ ನೀವು ಇದರ ಸಾಂಕೇತಿಕ ಸತ್ಯತಾ ಮೌಲ್ಯದ ಕೋಷ್ಟಕವನ್ನು ನೀವು ಈ ಸಂಕೇತ ರೂಪದಲ್ಲಿ ಬರೆದಿರಬೇಕು. ಇದನ್ನು ವಾಕ್ಯಗಳಲ್ಲಿ ಮೊದಲು ಬರೆದು ವಾಕ್ಯ ರಚನೆಯಲ್ಲಿ ಮೊದಲು ಬರೀಬೇಕು. ವಾಕ್ಯ ರಚನೆಯಲ್ಲಿ ಏನು ಬರೀತೀರಾ, ಪಿ ಮತ್ತು ಕ್ಯೂ ಎರಡು ಹೇಳಿಕೆಗಳೆಂದರೆ ಅವುಗಳ ಸಂಯೋಜನೆಯನ್ನು ನಾವು ಹೇಗೆ ಗುರುತಿಸ್ತೀವಿ, ಪಿ ಸತ್ಯವಾದಾಗ ಕ್ಯೂ ಸತ್ಯವಾದಾಗ ಪಿ ಕ್ಯೂ ಸತ್ಯವಾಗುತ್ತದೆ. ಪಿ ಸತ್ಯವಾದಾಗ ಕ್ಯೂ ಅಸತ್ಯವಾದಾಗ ಪಿ ಡಾಟ್ ಕ್ಯೂ ಅಸತ್ಯವಾಗುತ್ತದೆ. ಹಾಗೆಯೇ ಪಿ ಅಸತ್ಯವಾದಾಗ ಕ್ಯೂ ಪಿ
ಒಂದು ಸರಿ ಇಲ್ಲೇನಾಗುತ್ತೆ, ಪಿ ಸತ್ಯ ಆಗುತ್ತೆ, ಇನ್ನೊಂದು ಸರಿ ಅಸತ್ಯ ಆಗುತ್ತೆ. ಆಗ ಇಲ್ಲಿ ಒಂದು ಸರಿ ಮಾತ್ರ ಎರಡೂ ಸತ್ಯವಾದಾಗ, ಎರಡು ಹೇಳಿಕೆಗಳು ಸತ್ಯವಾದಾಗ ಮಾತ್ರ ಸಂಯೋಜನೆಯ ಸತ್ಯತಾ ಮೌಲ್ಯ ಸತ್ಯವಾಗಿರುತ್ತೆ. ಇನ್ನೆಲ್ಲ ಸಂದರ್ಭದಲ್ಲಿಯೂ ಸಹ ವಿದ್ಯಾರ್ಥಿಗಳೇ ನೀವು ಅಸತ್ಯವನ್ನೇ ನೀವು ನೋಡ್ತಾ ಹೋಗ್ತೀರ. ಮೂರು ಸಂದರ್ಭದಲ್ಲೂ ಅಸತ್ಯ ನೋಡ್ತೀರ. ಹಾಗಾಗಿ ಯಾವ್ಯಾವ ಸಂದರ್ಭ, ಪಿ ಸತ್ಯವಾದಾಗ, ಇವೆರಡು ಅಸತ್ಯವಾದಾಗ, ಇಲ್ಲಿ ಮೂರು ಸಂದರ್ಭದಲ್ಲಿಯೂ ನೀವು ಅಸತ್ಯತಾ ಮೌಲ್ಯವನ್ನು ಗಮನಿಸ್ತಾ ಹೋಗ್ತೀರ. ವಿದ್ಯಾರ್ಥಿಗಳೇ, ಇದನ್ನು ನಾನು ಸರಳವಾದ ಒಂದು ಉದಾಹರಣೆ ಮೂಲಕ ಹೇಳ್ತಾ ಹೋಗ್ತೀನಿ. ಅದು ನಿಮಗೆ ಸುಲಭವಾಗಿ ನೆನಪಿರುತ್ತೆ. ಈಗ ಇಬ್ಬರು ವಿದ್ಯಾರ್ಥಿಗಳನ್ನ ತಗೊಳ್ಳೋಣ ನಾವು. ಇಬ್ಬರು ವಿದ್ಯಾರ್ಥಿಗಳು, ಈಗ ಸ್ಮಿತಾ ಮತ್ತು ಸ್ಮಿತಾ ಮತ್ತು ದೀಪ ಅಂಥೇಳಿ ಈ ಇಬ್ಬರು ವಿದ್ಯಾರ್ಥಿಗಳಿರ್ತಾರೆ, ಸ್ಮಿತಾ ಮತ್ತು ದೀಪ. ನೀವಿಬ್ಬರು ವಿದ್ಯಾರ್ಥಿಗಳು ಬನ್ನಿರಿ, ನಿಮಗೆ ನಾನು ನೋಟ್ಸ್ ಕೊಡ್ತೇನೆ, ಬಂದು ತಗೊಂಡೋಗಿ ಬಂದ್ರಿ ಅಂತ ಹೇಳ್ತೀನಿ. ಸ್ಮಿತಾ ಮತ್ತು ದೀಪ ಇಬ್ಬರು ವಿದ್ಯಾರ್ಥಿಗಳಿರ್ತಾರೆ. ಆ ಇಬ್ಬರು ವಿದ್ಯಾರ್ಥಿಗಳಿಗೆ ನಿಮಗೆ ಕೆಲವು ಮಾಡೆಲ್ ಕ್ವಶನ್ ಪೇಪರ್ ಕೊಡ್ತೇನೆ, ಅದಕ್ಕೆಲ್ಲ ಉತ್ತರ ಬರ್ಕೊಂಡ್ಬನ್ನಿ, ಮತ್ತು ಒಳ್ಳೆ ನೋಟ್ಸ್ ಕೊಡ್ತೇನೆ, ನೀವಿಬ್ಬರೂ ಬನ್ನಿ, ನಮ್ಮ ಕಾಲೇಜಿಗೆ ಬನ್ನಿ, ಕೊಡ್ತೀನಿ ಅಂತ ಹೇಳಿರ್ತೇನೆ. ಆದರೆ ಏನಾಗುತ್ತೆ, ಒಂದಿನ ಸ್ಮಿತಾ ಬರ್ತಾಳೆ, ಆದರೆ ದೀಪ ಬರೋದೇ ಇಲ್ಲ. ಆಗ ನಾನು ಕ್ವಶನ್ ಪೇಪರ್ ಕೊಡೋದೇ ಇಲ್ಲ, ಮಾಡೆಲ್ ಕ್ವಶನ್ ಪೇಪರ್ ಕೊಡೋದೇ ಇಲ್ಲ. ಇನ್ನೊಂದು ದಿನ ಏನಾಗುತ್ತೆ ಅಂದರೆ, ಯಾಕೆ ಇಬ್ಬರೂ ಬನ್ನಿ ಅಂತ ನಾನು ಹೇಳಿದ್ದೆ, ಇಬ್ಬರೂ ಬಂದರೆ ನಾನು ನೋಟ್ಸು ಮತ್ತು ಕ್ವಶನ್ ಪೇಪರ್ ಕೊಡ್ತೀನಿ ಅಂತ ಹೇಳಿದ್ದೆ. ಸ್ಮಿತಾ ಬಂದಳು, ದೀಪ ಬರಲಿಲ್ಲ, ಹಾಗಾಗಿ ನಾನು ಕ್ವಶನ್ ಪೇಪರ್ ಕೊಡಲಿಲ್ಲ. ಇನ್ನೊಂದು ದಿನ ಏನಾಗುತ್ತೆ, ಇಲ್ಲಿ ಸ್ಮಿತಾ ಬರಲಿಲ್ಲ, ಆದರೆ ದೀಪ ಬಂದಳು. ಸ್ಮಿತಾ ಬರಲಿಲ್ಲ, ದೀಪ ಬಂದಳು, ಆಗಲೂ ಸಹ ನಾನು ಕ್ವಶನ್ ಪೇಪರ್ ಕೊಡಲಿಲ್ಲ. ಯಾಕೆ, ಇಬ್ಬರೂ ಬನ್ನಿ ಅಂತ ಹೇಳಿದ್ದೆ. ಒಂದಿನ ಸ್ಮಿತಾ ಬಂದಳು, ಇನ್ನೊಂದು ದಿನ ದೀಪ ಬಂದಳು, ಹೌದಾ? ಹಾಗಾಗಿ ನಾನು ಅವತ್ತು ಸಹ ನೀನು ಸ್ಮಿತನ ಕರ್ಕೊಂಬ, ಕೊಡ್ತೀನಿ ಅಂತ ಹೇಳಿದೆ. ಮತ್ತೊಂದು ದಿನ ದೀಪನೂ ಬರಲಿಲ್ಲ, ಸ್ಮಿತಾನೂ ಬರಲಿಲ್ಲ, ನಾನು ಕ್ವಶನ್ ಪೇಪರ್ ಕೊಡಲಿಲ್ಲ. ಕೊಡೋಕ್ಕಾಗುತ್ತಾ ನೋಟ್ಸು ಕ್ವಶನ್ ಪೇಪರು? ಇಲ್ಲ. ಆದರೆ ಸ್ಮಿತಾ ಮತ್ತು ದೀಪ ಇಬ್ಬರೂ ಸಹ ಒಟ್ಟಿಗೆ ಬಂದರು. ಆಗ ಅವರಿಬ್ಬರಿಗೂ ನಾನು ಮಾಡೆಲ್ ಕ್ವಶನ್ ಪೇಪರ್ಸು ನೋಟ್ಸು ಎಲ್ಲ ಕೊಟ್ಟು ಚೆನ್ನಾಗಿ ಓದ್ಕೊಂಡು ಬರ್ಕೊಂಡು ಬನ್ನಿ ಅಂತೇಳಿ ಹೇಳಿದೆ, ಹೌದಾ? ಚೆನ್ನಾಗಿ ಓದಿ ಬರೆದು ಮಾಡಿ ಅಂತೇಳಿ ಹೇಳಿದೆ. ಹೀಗೆ ಇಲ್ಲಿ ಎರಡೂ ಹೇಳಿಕೆಗಳು ಸತ್ಯ ಆಗಬೇಕು ನೋಡಿ. ಇಲ್ಲಿ ಈ ಉದಾಹರಣೆಯಲ್ಲಿ ಸ್ಮಿತಾ ಬಂದಳು, ದೀಪ ಬರಲಿಲ್ಲ, ನಾನು ಕ್ವಶನ್ ಪೇಪರ್ ಕೊಡಲಿಲ್ಲ. ಇಲ್ಲೇನಾಯಿತು, ಸ್ಮಿತಾ ಬರಲಿಲ್ಲ, ದೀಪ ಬಂದಳು, ಸ್ಮಿತಾ ಬರಲಿಲ್ಲ, ದೀಪ ಬಂದಳು, ಕ್ವಶನ್ ಪೇಪರ್ ಕೊಡಲಿಲ್ಲ. ಇಬ್ಬರೂ ಬರಲಿಲ್ಲ, ಕೊಡೋಕ್ಕಾಗಲಿಲ್ಲ, ಕೊಡಲಿಲ್ಲ. ಆದರೆ ಇಬ್ಬರೂ ಬಂದರು, ಅವಾಗ ಕೊಟ್ಟೆ. ಅಂದರೆ ಸಂಯೋಜನೆಯಲ್ಲಿ ಏನಾಗುತ್ತೆ, ಸಾಂಕೇತಿಕ ತರ್ಕಶಾಸ್ತ್ರದಲ್ಲಿ ಈ ಸಂಯೋಜನೆಯಲ್ಲಿ ಎರಡೂ ಹೇಳಿಕೆಗಳು ಸತ್ಯವಾದಾಗ ಸತ್ಯತಾ ಮೌಲ್ಯ ಸತ್ಯನೇ ಆಗಿರುತ್ತದೆ. ವಿದ್ಯಾರ್ಥಿಗಳೇ, ಇದನ್ನು ನಾವು ಸಾಂಕೇತಿಕ ತರ್ಕಶಾಸ್ತ್ರದಲ್ಲಿ ಮೊದಲನೇದು ಸಂಯೋಜನೆ. ಸಂಯೋಜನೆ ಅಂದರೆ ಏನಪ್ಪ ಅಂದರೆ, ಎರಡು ವಾಕ್ಯಗಳನ್ನು, ಎರಡು ಹೇಳಿಕೆಗಳನ್ನು ಮತ್ತು ಎನ್ನುವ ಸಂಕೇತದಿಂದ ಒಂದುಗೂಡಿಸಿದ್ದರೆ ಅದನ್ನು ಸಂಯೋಜನೆ ಎಂದು ಹೇಳುತ್ತಾರೆ. ಉದಾಹರಣೆಗೆ, ರಾಮ ಶ್ರೀಮಂತ ಮತ್ತು ವಿವೇಕಿ. ರಾಮ ಶ್ರೀಮಂತ, ರಾಮ ವಿವೇಕಿ. ಇಲ್ಲಿ ಎರಡು ವಾಕ್ಯಗಳಿದೆ. ಈ ಎರಡೂ ವಾಕ್ಯಗಳನ್ನು ನಾವು ಮತ್ತು ಎನ್ನುವ ಪದದಿಂದ ಒಂದುಗೂಡಿಸಿ ರಾಮ ಶ್ರೀಮಂತ ಮತ್ತು ವಿವೇಕಿ ಅಂತ ಹೇಳ್ತೀವಿ. ಅದನ್ನೇ ನಿಮ್ಮ ಪುಸ್ತಕದಲ್ಲಿರುವ ಉದಾಹರಣೆ ಹೇಳೋದಾದರೆ, ಸಂಗೊಳ್ಳಿ ರಾಯಣ್ಣ ಧೀರ ಅನ್ನೋದು ಒಂದು ವಾಕ್ಯ, ಸಂಗೊಳ್ಳಿ ರಾಯಣ್ಣ ಪ್ರಾಮಾಣಿಕ ಅನ್ನೋದು ಮತ್ತೊಂದು ವಾಕ್ಯ. ಈ ಎರಡೂ ವಾಕ್ಯಗಳನ್ನು ಒಂದುಗೂಡಿಸಿ ನಾವು ಸಂಗೊಳ್ಳಿ ರಾಯಣ್ಣ ಅವನು ಧೀರನು ಮತ್ತು ಪ್ರಾಮಾಣಿಕನೂ ಆಗಿದ್ದಾನೆ ಅಂತ ಹೇಳಿದರೆ, ಅದನ್ನು ಮತ್ತು ಎನ್ನುವ ಪದದಿಂದ ಎರಡು ಹೇಳಿಕೆಗಳನ್ನು ಒಂದುಗೂಡಿಸಿದ್ದರೆ ಅದನ್ನು ನಾವು ಸಂಯೋಜನೆ ಅಂತ ಹೇಳ್ತೇವೆ. ಅದನ್ನು ಸಂಯೋಜನೆಯನ್ನು ನಾವು ಎರಡು ಹೇಳಿಕೆಗಳನ್ನು ಪಿ ಮತ್ತು ಕ್ಯೂ ಅಂತ ಹೇಳಿ ಸಾಂಕೇತಿಕವಾಗಿ ಗುರುತಿಸಿ, ಪಿ ಮತ್ತು ಕ್ಯೂ, ಪಿ ಮತ್ತು ಕ್ಯೂವನ್ನು ಮತ್ತು ಎನ್ನುವುದರ ಬದಲು ಡಾಟ್ ಎನ್ನುವ ಸಂಕೇತ ಬಳಸ್ತೇವೆ. ಹಾಗಾಗಿ ಪಿ ಡಾಟ್ ಕ್ಯೂ ಅಂತ ಹೇಳ್ತೀವಿ.
ಪಿ ಒಂದು ಹೇಳಿಕೆ ಆದರೆ ಕ್ಯೂ ಒಂದು ಹೇಳಿಕೆ. ಈ ಎರಡೂ ಹೇಳಿಕೆಗಳು ಸತ್ಯವಾದಾಗ ಇಲ್ಲಿ ಪಿ ಡಾಟ್ ಕ್ಯೂ ಸತ್ಯವಾಗಿರುತ್ತದೆ ಎನ್ನುವುದು ಸಂಯೋಜನೆಯ ಒಂದು ಸಾಂಕೇತಿಕವಾದ ಸಂಕೇತ. ಈ ಸಂಯೋಜನೆಯ ಟ್ರುತ್ ಟೇಬಲ್ ಅಥವಾ ಸಾಂಕೇತಿಕವಾದ ಒಂದು ಸತ್ಯತಾ ಮೌಲ್ಯದ ಕೋಷ್ಟಕ. ಸಂಯೋಜನೆಯ ಸತ್ಯತಾ ಮೌಲ್ಯದ ಕೋಷ್ಟಕವನ್ನು ಬರೆಯಿರಿ ಅಂತೇಳಿ ನಿಮಗೆ 5 ಅಂಕದ ಪ್ರಶ್ನೆಗಳಿರುತ್ತೆ ವಿದ್ಯಾರ್ಥಿಗಳೇ. ಹೀಗೆ ನೀವು ಪುಸ್ತಕದಲ್ಲಿರುವ ವಾಕ್ಯಗಳನ್ನು ಮತ್ತೆ ಮತ್ತೆ ಪುಸ್ತಕವನ್ನು ಓದಬೇಕು. ಮತ್ತು ನಾನು ಮಾಡಿರುವ ಪಾಠವನ್ನು ಸಹ ಮನಸ್ಸಿಟ್ಟು ಕೇಳಿದರೆ ನಿಮಗೆಲ್ಲವೂ ಅರ್ಥ ಆಗುತ್ತೆ ವಿದ್ಯಾರ್ಥಿಗಳೇ. ಇನ್ನು ಉಳಿದ ಸತ್ಯತಾ ಮೌಲ್ಯದ ಕೋಷ್ಟಕಗಳನ್ನು 4 ವಿಧದ ಸತ್ಯತಾ ಮೌಲ್ಯದ ಕೋಷ್ಟಕ ಇದೆ ಅಂತ ಹೇಳಿದೆ ನಾನು. ಸಂಯೋಜನೆ, ನಿರಾಕರಣೆ, ವೈಕಲ್ಪಿಕತೆ ಮತ್ತು ಸೂಚಕತೆ. ಈಗ ಈ ದಿನ ನೀವು ಮೊದಲನೆಯ ಸಂಯೋಜನೆ ಎನ್ನುವ ಸತ್ಯತಾ ಮೌಲ್ಯದ ಕೋಷ್ಟಕವನ್ನು ಸಾಂಕೇತಿಕ ತರ್ಕಶಾಸ್ತ್ರದಲ್ಲಿ ಈ ದಿನ ಕಲ್ತಿದ್ದೀರಾ. ಮತ್ತು ಮುಂದಿನ ತರಗತಿಯಲ್ಲಿ ನಿಮ್ಮನ್ನು ಭೇಟಿಯಾಗ್ತೇನೆ. ನಮಸ್ಕಾರಗಳು.